ಟೈಮ್ ಕೊಟ್ಟಿದ್ದಕ್ಕೆ ನಾನೊಂದು ಕೆಲವು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ಬಿಗ್ನರ್ಸ್ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಶೋರ್ ಮ್ಯಾಮ್. ಓಕೆ. ಸೊ ಮಿಲೆನಿಯಾ ಗ್ರೂಪ್ ಬರೋ ಮುಂಚೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ ಟ್ರೇಡಿಂಗ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ ಟ್ರೇಡಿಂಗ್ ಹೇಗೆ ಬದಲಾಗಿದೆ? ಗ್ರೂಪಿಗೆ ಬರೋಕ್ಕಿಂತ ಮುಂಚೆ ತುಂಬ ಫಿಯರ್ ಇತ್ತು. ಅಂದರೆ ಭಯ ಇತ್ತು, ಯಾವ ಥರ ಆಗುತ್ತೆ ಏನು, ಅಂದರೆ ಸ್ಟಾಕ್ ಮಾರ್ಕೆಟ್ ತೊಗೋಬೇಕಾ ಬೇಡ, ಇದು ಗ್ಯಾಮ್ಲಿಂಗಾ, ಯಾವ ಥರ ಒಂಥರ ಅಷ್ಟು ಇಂಟ್ರಾಕ್ಷನ್ ಇದ್ದಿಲ್ಲ ಮುಂಚೆ. ಈಗ ಸರಿನ ಸೆಮಿನಾರ್ ನೋಡ್ಬಿಟ್ಟು ತುಂಬ ಅಫೆಕ್ಷನ್ ಆಗಿ ಇಂಟ್ರಾಕ್ಷನ್ ಆಗಿ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕೊಟ್ಟಿರೋ ಕಾನ್ಫಿಡೆನ್ಸ್ ಲೆವೆಲಿಂದ ಬೂಮ್ ಆಗಿ ನಾವು ಈ ಸೆಮಿನಾರಿಗೆ ಬಂದಿದ್ದೀವಿ. ಲೈಕ್ ಮೋಹನ್ ಸರ್ದು ಕಾನ್ಫಿಡೆನ್ಸ್ ನೋಡಿದ್ರೆ ನಮಗೆ ನಾವು ರಿಚ್ ಆಗಬೇಕಂತಲೇ ಅನಿಸುತ್ತೆ. ಎವ್ರಿ ಟೈಮ್ ವಿ ಫೀಲ್ ಲೈಕ್ ಮನಿ 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 ಮನಿ. ಸೊ ಐ ಫೀಲ್ ವೆರಿ ಗ್ರೇಟ್. ತುಂಬ ಖುಷಿ ಆಗ್ತಿದೆ ಮೋಹನ್ ಸರ್ ಇಂಟರ್ವ್ಯೂ ಅಟೆಂಡ್ ಆಗೋಕ್ಕೆ. ಮಿಲೆನಿಯರ್ಸ್ ಗ್ರೂಪ್ ಬಂದಾದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ? ಮಿಲಿಯನ್ ಗ್ರೂಪ್ಸ್ ಬಂದಾದ್ಮೇಲೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಸ್ಟಾರ್ಟಿಂಗ್ ಬಿಗಿನಿಂಗ್ 30% 20% ಇದ್ದಿದ್ದು ಈಗ 120 150 200% ಕ್ರಾಸ್ ಆಗ್ತಿದೆ. ಯಾಕಂದರೆ ಲೈವ್ ಸೆಷನ್ ನೋಡಿದಾಗ ಸರಿಂದ ಅರ್ನಿಂಗ್ಸ್ ವೀಡಿಯೋದಲ್ಲಿ ತೋರಿಸಿದಾಗ 1000% ಹೈಕ್ ಇದೆ. ಸೊ ಹಾಗಾಗಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಇದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೋಹನ್ ಸರ್. ಐ ವಿಲ್ ಡೂ ಮೋರ್ ಟ್ರೇಡಿಂಗ್. ಸೊ ಹೊಡೆದ್ರೆ ಆನೆನೇ ಹೊಡಿಬೇಕು. ಸೊ ಈಗ ಅಡ್ಡಕ್ಕೆ ಇಳಿದು ಬಿಟ್ಟಿದ್ದೀವಿ, ಹೊಡೆದ್ರೆ ಆನೆನೇ ಹೊಡಿಬೇಕು. ಓಕೆ, ಆಲ್ ದಿ ಬೆಸ್ಟ್. ಲವ್ಲಿ. ಮೋಹನ್ ಸರ್ದು ಟ್ರೇಡಿಂಗ್ ಅಲ್ಲಿ ಅಕ್ಯುರಸಿ ಲೆವೆಲ್ ಎಷ್ಟು ಮಟ್ಟಿಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಮೋಹನ್ ಸರ್ ಆ್ಯಕ್ಯುರೇಸಿ ತುಂಬ ಹೈ ಇದೆ. ಬಿಕಾಸ್ ನಾನು ನಾರ್ಮಲ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಬೇರೆ ವೀಡಿಯೋಸ್ ಎಲ್ಲ ನೋಡಿದಾಗ ಆ್ಯಕ್ಯುರೇಸಿ ಅಷ್ಟು ಹೈ ಇಲ್ಲ, ಸಖತ್ ಡಿಪ್ ಆಗಿರುತ್ತೆ ಬೇರೆಯವ್ರದ್ದೆಲ್ಲ ಕಂಪೇರ್ ಮಾಡಿದಾಗ. ಮೋಹನ್ ಸರ್ ಮೇನ್ ಇಂಟೆನ್ಷನ್ ಏನ್ಬಿಟ್ಟು ಮೋಟಿವೇಟ್ ಮಾಡ್ತಾರೆ, ಕಾನ್ಫಿಡೆನ್ಸ್ ಲೆವೆಲ್ ತುಂಬ ತುಂಬ್ತಾರೆ ಎಂಪ್ಲಾಯೀಸಿಗೆ, ನಾರ್ಮಲಿ ನಮ್ಮಂಥ ಸ್ಟೂಡೆಂಟ್ಸಿಗೆ. ಆಲ್ಮೋಸ್ಟ್ ಮೋಹನ್ ಸರ್ದು ಆ್ಯಕ್ಯುರೇಸಿ ಬಂದುಬಿಟ್ಟು 100 to 100% ಇದೆ. ಲವ್, ಗ್ರೇಟ್. ನಿಮ್ಮಂಥ ಬಿಗಿನರ್ಸು ಏನಕ್ಕೆ ಈ ಸೆಮಿನಾರ್ ಅಥವಾ ಈ ಪ್ರೋಗ್ರಾಮ್ ಅಟೆಂಡ್ ಮಾಡೋದ್ರಲ್ಲಿ ಅವ್ರಿಗೆ ಏನು ಅಡ್ವಾಂಟೇಜಸ್ ಇದೆ ಅಂತ ಅನ್ಸುತ್ತೆ ನಿಮಗೆ? ತುಂಬ ಅಡ್ವಾಂಟೇಜಸ್ ಇದೆ. ಯಾಕಂದರೆ ನಾನು ಬಿಗಿನರ್ ಆದಾಗ ನಾನು ಸುಮ್ಮನೆ ಫೇಸ್ಬುಕ್ಕಲ್ಲಿ ಹಿಂಗೆ ನೋಡ್ತಾ ಜಸ್ಟ್ ನಿಮ್ಮದು ಒಂದು ವೀಡಿಯೋಸ್ ನೋಡ್ಬಿಟ್ಟು ಲಿಂಕ್ ಮಾಡಿಬಿಟ್ಟು ಅದನ್ನು ಆ ವೀಡಿಯೋಸಿಂದ ಇಂಪ್ರೆಸ್ ಆಗಿಬಿಟ್ಟು ಮೋಹನ್ ಸರ್ದು ಸೆಮಿನಾರ್ ಅಟೆಂಡ್ ಮಾಡಿದೆ. ಸೆಮಿನಾರಲ್ಲಿ ತುಂಬ ಅಟ್ರಾಕ್ಟಿವ್ ಸೆಷನ್ ತೊಗೊಂಡ್ರು, ಆಲ್ಮೋಸ್ಟ್ 7 to 11 ತನಕ. ಆ ಸೆಷನ್ನಿಂದ ತುಂಬ ಇಂಪ್ರೆಸ್ ಆಗಿಬಿಟ್ಟು ಮೋಹನ್ ಸರ್ ಕ್ಲಾಸ್ ಅಟೆಂಡ್ ಮಾಡಿದೆ. ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ ತುಂಬ ಸ್ಕಿಲ್ಸ್ನ ನಾನು ಕಲ್ತ್ಕೊಂಡೆ. ಅದು ತುಂಬ ಯೂಸ್ಫುಲ್. ಯಾಕಂದರೆ ಫ್ಯೂಚರ್ ಜನ್ರೇಷನಿಗೆ ಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್ ಯೂಸ್ಫುಲ್. ಅದರೊಳಗಿಂದನೇ ಡೆವಲಪ್ಮೆಂಟ್ ಮಾಡ್ಬೋದು. ಬಿಕಾಸ್ ಕಷ್ಟಪಟ್ಟರೆ ಬೇಗ ರಿಚ್ ಆಗೋಕ್ಕಾಗಲ್ಲ, ಸ್ಟಾಕ್ ಮಾರ್ಕೆಟಿಂದನೇ ಬೇಗ ರಿಚ್ ಆಗೋದು. ಸೊ ಮೋಹನ್ ಸರ್ 100% ಆ ಲೆವೆಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಈ 3 ದಿನದಿಂದ ಮೋಹನ್ ಸರ್ನ ನೋಡ್ತಿದ್ದೀರಾ, ನಿಮ್ಗೆ ಏನು ಅನ್ಸುತ್ತೆ ಅವ್ರ ಬಗ್ಗೆ? ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಹೇಳ್ಬೇಕಂದ್ರೆ ಸಚ್ ಎ ನೈಸ್ ಪರ್ಸನ್. ಈಸ್ ಲೈಕ್ ನಮ್ಮ ಬ್ರದರ್ ಥರ, ನಮ್ದು ಲೈಕ್ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ತುಂಬ ಕ್ಲೋಸ್ ಆಗಿ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾರೆ. ಅದು ಯಾರು ಶೇರ್ ಮಾಡೋ ಅಷ್ಟು ಸಲೀಸಾಗಿ ಕಾನ್ಫಿಡೆನ್ಸ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತಾರೆ. ಸೊ ಲೈಕ್ ಅವ್ರು ನಮ್ಮನ್ನು ಅವ್ರ ಟೀಮ್ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ತುಂಬ ಇಂಪ್ರೆಸಿವ್ ಆಗಿದೆ ಮೋಹನ್ ಸರ್ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್.